ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 17ನೇ ಗದ್ಯ. ಭಗವತಾ ಋಷಭೇಣ ಪರಿರಕ್ಷಮಾಣ ಏತಸ್ಮಿನ್ ವರ್ಷೆ ನ ಕಶ್ಚನ ಪುರುಷೋ ವಾಂಛತ್ಯವಿದ್ಯಮಾನಮಿವ ಆತ್ಮನೋ ಅನ್ಯಸ್ಮಾತ್ ಕಥಂಚನ ಕಿಮಪಿ ಕರ್ಹಿಚಿದಪೇಕ್ಷತೆ ಭರ್ತರ್ಯನುಸವನ ವಿಜೃಂಭಿತ ಸ್ನೇಹಾತಿಶಯಮಂತರೇಣ. ಋಷಭನಾಮಕನಾದ ಭಗವಂತ ಈ ದೇಶವನ್ನ ಆಳ್ತಾ ಇರತಕ್ಕಂತಹ ಸಮಯದಲ್ಲಿ ಯಾರೂ ಕೂಡ ಮತ್ತೊಬ್ಬರಿಂದ ಏನನ್ನೂ ಬಯಸ್ತಾ ಇರಲಿಲ್ಲಂತೆ. ನ ಕಶ್ಚನ ಪುರುಷೋ ವಾಂಛತಿ ಅವಿದ್ಯಮಾನಮಿವ ಆತ್ಮನೋ ಅನ್ಯಸ್ಮಾತ್. ಯಾರೂ ಕೂಡ ಇನ್ನೊಬ್ಬರಿಂದ ನನಗೆ ಇಂಥದ್ದು ಬೇಕು ಅಂತ ಬಯಸ್ತಾನೆ ಇರಲಿಲ್ಲ. ಯಾಕೆ ಅಂದ್ರೆ ಎಲ್ಲರತ್ರ ಎಲ್ಲಾನು ಇರ್ತಿತ್ತು, ಮತ್ತೊಬ್ಬರಿಂದ ಪಡೆಯುವ ಅವಶ್ಯಕತೆಯೇ ಇಲ್ಲ. ಈಗ ನಮಗೆ ಏನಾದರೂ ಒಂದು ವಸ್ತು ಬೇಕು, ಅವರಿಂದ ನಾವು ಈ ವಸ್ತುಗಳನ್ನು ಪಡ್ಕೊಳ್ಳೋಣ ಅಂತ ಯಾವಾಗ ಅನ್ನಿಸ್ತದೆ? ನಮ್ಮ ಹತ್ರ ಇಲ್ಲದೆ ಇರೋದು ಅವ್ರ ಹತ್ರ ಇದೆ ಅಂತಾದಾಗ ಅವರು ಅನುಭವಿಸ್ತಾ ಇರೋದನ್ನ ನೋಡಿ ನಮಗೂ ಬೇಕು ಅಂತ ಪರಿಸ್ಥಿತಿನೇ ಇಲ್ಲ. ಎಲ್ಲರತ್ರ ಎಲ್ಲಾನು ಇರ್ತಿತ್ತು ಅಂತ. ಹಾಗಾಗಿ ಯಾರೂ ಕೂಡ ಮತ್ತೊಬ್ಬರಿಂದ ಯಾವುದನ್ನೂ ಬಯಸ್ತಾ ಇರಲಿಲ್ಲ. ಒಂದು ವೇಳೆ ಹಾಗೆ ಏನಾದರೂ ಬಯಸಿದರೆ, ಬೇಕು ಅಂತ ಅನಿಸಿದ್ರೆ, ಅದು ಋಷಭನ ಹತ್ರನೇ ಹೋಗಿ ಕೇಳ್ತಾ ಇದ್ರು. ಎಲ್ಲವನ್ನೂ ಅವನೇ ಕೊಡ್ತಾ ಇದ್ದ ಎಲ್ರಿಗೂ. ಹಾಗಾಗಿ ಮತ್ತೊಬ್ಬರ ಹತ್ರ ಕೇಳೋ ಪ್ರಸಂಗವೇ ಇಲ್ಲ. ಎಲ್ರಿಗೂ ಬೇಕಾದಷ್ಟು ಅವನೇ ಕೊಡ್ತಾ ಇದ್ದ ಋಷಭ. ಹಾಗಾಗಿ ಯಾರಿಗೂ ಕೊರತೆನೇ ಇರಲಿಲ್ಲ. ಮತ್ತೊಬ್ಬರ ಹತ್ರ ಏನೂ ಕೇಳಿ ಪಡೆಯೋ ಪ್ರಸಂಗನೇ ಇರಲಿಲ್ಲ. ಆ ರೀತಿ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಏನೂ ಬೇಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲ. ಎಲ್ಲವನ್ನೂ ಕೂಡ ಆ ರಾಜನಾದಂತಹ ಋಷಭ ಕೊಡ್ತಾ ಇದ್ದ.
ಆದರೂ ಕೂಡ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಋಷಭನ ಹತ್ತಿರ ಕೇಳ್ತಾ ಇದ್ರು. ಏನು ಕೇಳ್ತಿದ್ರು ಅಂದ್ರೆ ಭಕ್ತಿ ಹೆಚ್ಚಾಗಬೇಕು ಅಂತ ಕೇಳ್ತಿದ್ರಂತೆ. ಅದನ್ನ ಮಾತ್ರ ಕೇಳ್ತಿದ್ರು ಅಂತ. ಭರ್ತರ್ಯನುಸವನ ವಿಜೃಂಭಿತ ಸ್ನೇಹಾತಿಶಯ ಮಂತರೇಣ. ಸ್ನೇಹಾತಿಶಯ ಭಕ್ತಿ, ಆ ಭಕ್ತಿ ದಿನೇ ದಿನೇ ಪ್ರವೃದ್ಧಮಾನವಾಗಲಿ ಅನ್ನೋದನ್ನ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇದ್ರು. ಸ್ವಾಮಿಯಾದಂತಹ ಭರ್ತರಿ ಅಂದ್ರೆ ಸ್ವಾಮಿ, ಭರ್ತೃ ಸ್ವಾಮಿಯಾದಂತಹ ಆ ಋಷಭನ ಮೇಲೆ ಅನುಸವನ, ಭರ್ತರಿ ಅನುಸವನ ಅಂದ್ರೆ ಪ್ರತಿಕ್ಷಣ, ವಿಜೃಂಭಿತ ಸ್ನೇಹಾತಿಶಯ, ಸ್ನೇಹಾತಿಶಯ ಅಂದ್ರೆ ಭಕ್ತಿ ಅತಿಶಯ. ಆ ಭಕ್ತಿ ಅತಿಶಯ ವಿಜೃಂಭಿತವಾಗಬೇಕು ಅಂದ್ರೆ ಜಾಸ್ತಿ ಆಗ್ತಾ ಹೋಗಬೇಕು, ದಿನೇ ದಿನೇ ಭಕ್ತಿ ಜಾಸ್ತಿ ಆಗಬೇಕು ನಿನ್ನ ಮೇಲೆ ಅನ್ನೋದನ್ನ ಮಾತ್ರ ಕೇಳ್ಕೊಳ್ತಾ ಇದ್ರು. ಅದು ಬಿಟ್ಟು ಬೇರೆ ಏನು ಬಯಸ್ತಾ ಇರಲಿಲ್ಲ ಅಂತ. ಹಾಗಾದ್ರೆ ಆ ಋಷಭನ ಆಳ್ವಿಕೆಯಲ್ಲಿ ಎಲ್ಲ ಜನರು ಕೂಡ ಉತ್ತಮ ಯೋಗ್ಯ ಜೀವಿಗಳಾಗಿದ್ರು. ಅವರೆಲ್ಲರೂ ಭಗವಂತನಲ್ಲಿ ಭಕ್ತಿಯನ್ನೇ ಕೇಳ್ತಾ ಇದ್ರು, ಬೇರೆ ಏನು ಅಪೇಕ್ಷೆ ಇರಲಿಲ್ಲ ಅವರಿಗೆ. ಎಲ್ಲವನ್ನೂ ಭಗವಂತ ಕೊಡ್ತಾ ಇದ್ದ. ಮತ್ತೊಬ್ಬರ ಹತ್ರ ಕೇಳಿ ಪಡೆಯುವ ಪ್ರಸಂಗವೇ ಇರಲಿಲ್ಲ. ಹಾಗಾಗಿ ಯಾರೂ ಯಾರ ಹತ್ರನೂ ಇನ್ನೊಂದು ಪದಾರ್ಥಗಳನ್ನ ಕೇಳ್ತಾ ಇರಲಿಲ್ಲ, ಬಯಸ್ತಾ ಇರಲಿಲ್ಲ. ಅದು ಬೇಕು ನನಗೆ ಅಂತ ಅವ್ರಿಗೆ ಯಾರಿಗೂ ಬಯಕೆ ಇರಲಿಲ್ಲ. ಎಷ್ಟು ಅದ್ಭುತವಾಗಿದೆ ಇದು. ನನ್ನ ನೆನೆಸ್ಕೊಂಡ್ರೆ ಈ ತರ ಒಂದು ಕಾಲ ಇತ್ತಾ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವಿವಾಗಿದ್ದೇವೆ. ಭಗವತಾ ಋಷಭೇಣ ಪರಿರಕ್ಷಮಾಣ ಏತಸ್ಮಿನ್ ವರ್ಷೆ ನ ಕಶ್ಚನ ಪುರುಷೋ ವಾಂಛತ್ಯವಿದ್ಯಮಾನಮಿವ ಆತ್ಮನೋ ಅನ್ಯಸ್ಮಾತ್ ಕಥಂಚನ ಕಿಮಪಿ ಕರ್ಹಿಚಿದಪೇಕ್ಷತೆ ಭರ್ತರಿ ಅನುಸವನ ವಿಜೃಂಭಿತ ಸ್ನೇಹಾತಿಶಯ ಮಂತರೇಣ. ಸಹ ಕದಾಚಿತ್ ಅಟಮಾನೋ ಭಗವಾನ್ ಋಷಭೋ ಬ್ರಹ್ಮಾವರ್ತಂ ಗತೋ ಬ್ರಹ್ಮರ್ಷಿ ಪ್ರವರ ಸಭಾಯಾಂ ಪ್ರಜಾನಾಂ ನಿಶಾಮಯಂತೀನಾಂ ಆತ್ಮಜಾನ್ ಅವಹಿತ ಆತ್ಮನಃ ಪ್ರಶ್ರಯ ಪ್ರಣಯ ಭಯ ಸುಯಂತ್ರಿತಾನಪ್ಯುಪಶಿಕ್ಷಯನ್ ಇತಿ ಹೋವಾಚ. ಇಂತಹ ಋಷಭ ಒಂದು ಸಲ ಸಂಚಾರವನ್ನು ಮಾಡ್ತಾ ಮಾಡ್ತಾ ಬ್ರಹ್ಮಾವರ್ತಕ್ಕೆ ಬಂದ. ಬ್ರಹ್ಮಾವರ್ತದಲ್ಲಿ ಒಂದು ದೊಡ್ಡ ಸಭೆ, ಶ್ರೇಷ್ಠವಾದ ಬ್ರಹ್ಮರ್ಷಿಗಳೆಲ್ಲ ಆ ಸಭೆಯಲ್ಲಿ ನೆರೆದಿದ್ರು. ಆ ಸಭೆ ನಡೀತಾ ಇದೆ. ಅಲ್ಲಿ ಎಲ್ಲ ಪ್ರಜೆಗಳು ಕೂಡ ಸೇರಿದ್ದಾರೆ. ಆ ಒಂದು ಸಭೆಯಲ್ಲಿ ತನ್ನ ಮಕ್ಕಳಿಗೆ ಉಪದೇಶವನ್ನ ಮಾಡಿದ್ದಂತೆ. ತನ್ನ ಮಕ್ಕಳು ಒಳ್ಳೆ ಮನಸ್ಸನ್ನ ಇಟ್ಟು ಕೇಳುವಂತಹ ತನ್ನ ಮಕ್ಕಳು, ಋಷಭನಾಮಕನಾದ ಭಗವಂತ ಉಪದೇಶವನ್ನ ಮಾಡ್ತಾನೆ ಅಂತಂದ್ರೆ ಅದನ್ನ ಕೇಳಲಿಕ್ಕೆ ಬಹಳ ವಿನಯ, ಶ್ರದ್ಧೆ, ಭಕ್ತಿಯಿಂದ ಕೂತು ಕೇಳ್ತಾ ಇದ್ರು ಅಂತಹ ಮಕ್ಕಳು. ಅವನಿಗೆ 100 ಜನ ಮಕ್ಕಳು ಅಂತ ಏನು ಹೇಳಿದ್ರಲ್ಲ, ಅವರೆಲ್ಲರೂ ಕೂಡ ಬಹಳ ವಿನಯ, ಭಕ್ತಿ, ಅವರಲ್ಲಿ ಪಿತೃಭಕ್ತಿ. ಪ್ರಶ್ರಯ ಪ್ರಣಯ ಭಯ ಸುಯಂತ್ರಿತಾನ್, ಅವರಿಗೆ ಎಲ್ಲರಿಗೂ ಕೂಡ ಪಿತೃಭಕ್ತಿ ಇತ್ತು,
ವಿನಯ ಇತ್ತು, ಒಳ್ಳೆ ಕೇಳಬೇಕು ಅಂತನ್ನೋ ಮನಸ್ಸಿತ್ತು. ಕೇಳಿ ತಿಳ್ಕೊಳ್ಬೇಕು ಅನ್ನೋ ಮನಸ್ಸು, ಜಿಜ್ಞಾಸೆ, ಜ್ಞಾನ ಪಡ್ಕೊಳ್ಬೇಕು ಅಂತನ್ನೋ ಒಂದು ಬಯಕೆ, ಹಾಗೆ ಭಕ್ತಿ, ಇದೆಲ್ಲ ಅವರಲ್ಲಿತ್ತು. ಒಳ್ಳೆ ವಿನಯ ಇತ್ತು. ಅಂತಹ ಮಕ್ಕಳು, ಆ ಎಲ್ಲ ಮಕ್ಕಳನ್ನ ಕೂಡಿಸ್ಕೊಂಡು ಉಪದೇಶವನ್ನ ಮಾಡಿದ ವೃಷಭ. ಆ ಉಪದೇಶವನ್ನ ಅವ ಮಕ್ಕಳು ಮಾತ್ರವಲ್ಲದೆ ಬೇರೆ ಎಲ್ಲಾ ಪ್ರಜೆಗಳು ಕೇಳಿಸ್ಕೊಂಡ್ರು. ಅನೇಕ ಜನ ಪ್ರಜೆಗಳು ಆ ಸಭೆಯಲ್ಲಿ ಸೇರಿದ್ರು. ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳೆಲ್ಲ ಸೇರಿರ್ತಕ್ಕಂತಹ ಸಭೆ ಅದು. ಆ ಸಭೆಯಲ್ಲಿ ಎಲ್ಲಾ ಪ್ರಜೆಗಳಿಗೂ ಕೇಳುವಂತೆ ಹೇಳಿದ ತನ್ನ ಮಕ್ಕಳಿಗೆ. ಕೇವಲ ತನ್ನ ಮಕ್ಕಳಿಗೆ ಮಾತ್ರ ಉಪದೇಶ ಮಾಡಿದ್ದಲ್ಲ. ತನ್ನ ಮಕ್ಕಳು ಕೇಳುವಾಗ ಅಲ್ಲಿ ಅನೇಕ ಜನ ಕೂತು ಕೇಳ್ತಾ ಇದ್ರು. ಎಲ್ಲಾ ಪ್ರಜೆಗಳಿಗೂ ಕೇಳಿಸ್ಬೇಕು ಅಂತನೇ ಸಭೆಯಲ್ಲಿ ಎಲ್ಲರಿಗೂ ಕೇಳುವಂತೆ ಆ ವೃಷಭ ತನ್ನ ಮಕ್ಕಳಿಗೆ ಉಪದೇಶವನ್ನ ಮಾಡಿದ. ಸಹ ಕದಾಚಿದಟಮಾನೋ ಭಗವಾನ್ ಋಷಭೋ ಬ್ರಹ್ಮಾವರ್ತಂ ಗತೋ ಬ್ರಹ್ಮರ್ಷಿ ಪ್ರವರಸಭಾಯಾಂ ಪ್ರಜಾನಾಂ ನಿಶಾಮಯಂತೀನಾಂ ಆತ್ಮಜಾನ್ ಅವಹಿತಾತ್ಮನಃ ಪ್ರಶ್ರಯ ಪ್ರಣಯ ಭಯ ಸುಯಂತ್ರಿತಾನ್ ಅಪ್ಪಿ ಉಪಶಿಕ್ಷಯನ್ ಇತಿ ಹೋವಾಚ. इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां पंचमस्कन्धे चतुर्थोऽध्यायः. श्रीकृष्णार्पणमस्तु. श्रीगुरुभ्यो नमः. हरिः ओम्. अथ चतुर्थोऽध्यायः. श्रीकृष्णार्पणमस्तु. अथ पंचमोऽध्यायः. ಋಷಭ ಉವಾಚ. ಋಷಭನಾಮಕನಾದ ಭಗವಂತ ತನ್ನ ಮಕ್ಕಳಿಗೆ ಎಲ್ಲ ಪ್ರಜೆಗಳಿಗೂ ಕೂಡ ಕೇಳಿಸುವಂತೆ ಮಾಡಿದ ಉಪದೇಶ. ಈ ಅಧ್ಯಾಯದಲ್ಲಿ ಋಷಭನ ಉಪದೇಶ ಇದೆ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಋಷಭ ಉವಾಚ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ಕಾಮಾನರ್ಹತಿ ವಿಡ್ಭುಜಾಂ ಯೇ ತಪೋ ದಿವ್ಯಂ ಹ್ಯರ್ಹತ ಯೇನ ಸತ್ವಂ ಶುದ್ಧೇತ್ ಯಸ್ಮಾತ್ ಬ್ರಹ್ಮಸುಖಂ ಹ್ಯನಂತಂ. ತನ್ನ ಮಕ್ಕಳಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆಲೆ ಮಕ್ಕಳೇ, ಈ ಮನುಷ್ಯ ಲೋಕದಲ್ಲಿ ದೇಹಭಾಜಾಂ, ದೇಹವನ್ನ ಪಡ್ಕೊಂಡಿರ್ತಕ್ಕಂತಹ ಆ ಜೀವರಿಗೆ ಈ ದೇಹ ಅವರ ವಶದಲ್ಲಿ ಬಹಳ ಕಾಲ ಇರೋದಿಲ್ಲ. ದೇಹ ಏನೋ ಪಡ್ಕೊಂಡಿದ್ದಾರೆ, ಆ ದೇಹ ಅವರ ವಶದಲ್ಲಿ ಎಷ್ಟು ದಿವಸ ಇರುತ್ತೆ? ಬಹಳ ದಿವಸ ಅವರ ವಶದಲ್ಲಿ ಇರೋದಿಲ್ಲ. ಆದರೂ ಅಂಥ ದೇಹಕ್ಕೋಸ್ಕರ
ವಿಷಯ ಸುಖ ಭೋಗವನ್ನ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಾರಲ್ಲ, ಅವರು ವಿವೇಕಿಗಳಲ್ಲ. ವಿವೇಕಿಗಳು, ಜ್ಞಾನಿಗಳು ಯಾರೂ ಕೂಡ ಈ ನಶ್ವರವಾದ ಈ ದೇಹದಲ್ಲಿ ಇರುವಾಗ ಈ ದೇಹಕ್ಕೋಸ್ಕರ, ನಶ್ವರವಾದ ಈ ದೇಹಕ್ಕೋಸ್ಕರ ವಿಷಯ ಸುಖ ಭೋಗ ಮಾಡಬೇಕು ಅಂತ ಜ್ಞಾನಿಗಳು ಯಾರೂ ಅಪೇಕ್ಷೆ ಪಡೋದಿಲ್ಲ. ಕಸ್ತತ್ ಕಾಮಾನರ್ಹತಿ, ಯಾವ ಜ್ಞಾನಿ ತಾನೇ ಅಪೇಕ್ಷೆ ಪಡ್ತಾನೆ ಭೋಗ ಮಾಡಬೇಕು ಅಂತ? ಜ್ಞಾನಿಗಳು ಯಾರು ಕೂಡ ಆ ರೀತಿ ಅಪೇಕ್ಷೆ ಪಡೋದಿಲ್ಲ. ಯಾಕೆ ಅಂದ್ರೆ ಭೋಗ ಅಂತನ್ನೋದು ಹೊಲಸ್ಸು ಅಮೇಧ್ಯವನ್ನ ತಿಂತಕ್ಕಂತಹ ಹಂದಿ ನಾಯಿಗಳಿಗೂ ಇದೆ. ಮನುಷ್ಯನಿಗೆ ಮಾತ್ರ ಏನು ವಿಶೇಷ? ಹಂದಿ, ನಾಯಿ ಮೊದಲಾದವುಗಳು ಕೂಡ ಅದು ಹೊಲಸ್ಸು ಅಮೇಧ್ಯವನ್ನ ಭಕ್ಷಣ ಮಾಡ್ತಕ್ಕಂಥದ್ದು, ಅವುಗಳಿಗೂ ಭೋಗ ಇದೆ. ಹಾಗಾಗಿ ಭೋಗ ಅಂತನ್ನೋದು, ವಿಷಯ ಪದಾರ್ಥಗಳ ಭೋಗ, ಅದು ತುಚ್ಛವಾದದ್ದು, ಅದು ಅಶಾಶ್ವತ. ವಿಷಯ ಭೋಗ ಇವತ್ತಿದ್ರೆ ನಾಳೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಶಾಶ್ವತವಾದದ್ದಲ್ಲ. ಅದರಿಂದ ನೀವು ಶಾಸ್ತ್ರಾಭ್ಯಾಸ ರೂಪವಾದ ತಪಸ್ಸನ್ನ ಮಾಡ್ರಿ. ಈ ದೇಹವನ್ನ ಕ್ಲೇಶ ಪಡಿಸ್ಬೇಕು. ವೈಕುಂಠ ಮೊದಲಾದ ಲೋಕಗ ಪ್ರಾಪ್ತಿಗೆ ಸಾಧನವಾಗಿರ್ತಕ್ಕಂತಹ ಕಾಯಕ್ಲೇಶ ಆಗಿರ್ಬೇಕು. ದೇಹವನ್ನ ಕ್ಲೇಶ ಪಡಿಸೋದು ಅಂತಂದ್ರೆ ತಪಸ್ಸು. ತಪಸ್ಸನ್ನ ಮಾಡೋದ್ರಿಂದ ಏನಾಗಬೇಕು? ಮುಂದೆ ಉತ್ತಮವಾದ ಲೋಕ ಪ್ರಾಪ್ತಿ ಆಗಬೇಕು. ದಿವ್ಯಂ ಹಿ ಅರ್ಹತ ತಪಃ, ದಿವ್ಯವಾದ ತಪಸ್ಸು ಅಂದ್ರೇನು? ಜುಲೋಕ ಪ್ರಾಪ್ತಿಗೆ ಸಾಧನವಾದ ತಪಸ್ಸು. ತಪಸ್ಸು ಅಂದ್ರೆ ದೇಹದಂಡನೆ, ಉಪವಾಸ, ವ್ರತ, ನಿಯಮ ಮೊದಲಾದವುಗಳನ್ನು ಮಾಡಿ ದೇಹವನ್ನು ದಂಡನೆ ಮಾಡ್ಕೊಳ್ಳೋದಕ್ಕೆ ತಪಸ್ಸು ಅಂತ ಕರೀತಾರೆ. ಈ ತಪಸ್ಸು ಯಾವುದಕ್ಕೆ ಕಾರಣ ಆಗಬೇಕು? ವೈಕುಂಠ, ದ್ಯುಲೋಕ ಮೊದಲಾದ ಲೋಕಗಳಿಗೆ ಅದು ಸಾಧನ ಆಗಬೇಕು. ಅಂತಹ ತಪಸ್ಸನ್ನ ನೀವು ಮಾಡ್ರಿ. ವಿಶೇಷವಾಗಿ ಶಾಸ್ತ್ರಗಳ ಅಭ್ಯಾಸವನ್ನ ಮಾಡಿ, ಶಾಸ್ತ್ರಾಭ್ಯಾಸ ರೂಪವಾದ ತಪಸ್ಸನ್ನೇ ಮಾಡ್ರಿ. ತಪಃ ಅಂತನ್ನೋ ಶಬ್ದಕ್ಕೆ ಎರಡೂ ಅರ್ಥವನ್ನ ಬರೀತಾರೆ. ಕಾಯಕ್ಲೇಶಾತ್ಮಕಂ ಶಾಸ್ತ್ರ ವಿಮರ್ಶಾತ್ಮಕಂ ಚ. ದೇಹವನ್ನ ಕ್ಲೇಶಪಡಿಸ್ತಕ್ಕಂತಹ ತಪಸ್ಸು, ಅದು ಒಂದು ತಪಸ್ಸು. ಶಾಸ್ತ್ರಾಭ್ಯಾಸ ರೂಪವಾದಂತಹದ್ದು ಒಂದು ತಪಸ್ಸು. ಶಾಸ್ತ್ರಗಳ ವಿಮರ್ಶೆಯನ್ನು ಮಾಡಬೇಕು, ಅದು ಒಂದು ತಪಸ್ಸು. ಈ ತಪಸ್ಸು, ಈ ಎರಡು ರೀತಿಯಾದ ತಪಸ್ಸಿನಿಂದಲೂ ಕೂಡ ದಿವ್ಯವಾದ ಲೋಕ ಸಿಗಬೇಕು. ದಿವ್ಯ ಲೋಕ ಅಂದ್ರೆ ವೈಕುಂಠ, ದ್ಯುಲೋಕ ಮೊದಲಾದ ಲೋಕಗಳಿಗೆ ಅದು ಸಾಧನ ಆಗಬೇಕು. ಆ ರೀತಿಯಾದ ತಪಸ್ಸನ್ನು ನೀವು ಮಾಡಿ. ಯಾವ ತಪಸ್ಸನ್ನು ನೀವು ಮಾಡೋದ್ರಿಂದ ಅಂತಃಕರಣ ಶುದ್ಧವಾಗ್ತದೋ ಅಂತಹ ತಪಸ್ಸನ್ನ ಮಾಡಿ. ನೀವು ಮಾಡೋ ತಪಸ್ಸಿನಿಂದ ಅಂತಃಕರಣ ಶುದ್ಧ ಆಗಬೇಕು. ಈ ರೀತಿ ಮಾಡಿದರೆ ಆ ಪರಬ್ರಹ್ಮ ನಾರಾಯಣನನ್ನ ಪಡಿಬೋದು. ಅವನು ಪೂರ್ಣ ಆನಂದ ಸ್ವರೂಪ, ಅವನು ಅನಂತ. ದೇಶ, ಕಾಲ, ಗುಣ ಎಲ್ಲದರಿಂದಲೂ ಅನಂತ. ಅನಂತಂ ಬ್ರಹ್ಮಸುಖಂ ಯಸ್ಮಾತ್ ಶುದ್ಧೇತ್ ಅಂತ.
ಅನಂತ ಅಂದ್ರೆ ದೇಶಕಾಲ ಗುಣಗಳಿಂದ ಅನಂತನಾದವನು ಆ ಭಗವಂತ. ಮತ್ತೆ ನೀವು ಮೋಕ್ಷವನ್ನ ಪಡಿಬಹುದು. ಬ್ರಹ್ಮಸುಖಂ ಅಂದ್ರೆ ಅವರವರ ಯೋಗ್ಯತೆಗೆ ಪರಿಪೂರ್ಣವಾದ ಶಾಶ್ವತವಾದ ಸುಖ, ಸ್ವರೂಪ ಸುಖ, ಅಂತಹದ್ದು ಮೋಕ್ಷ. ಪೂರ್ಣ ಸುಖ ಅದು ಬ್ರಹ್ಮಸುಖ ಅಂದ್ರೆ ಹಾಗೆ. ಬ್ರಹ್ಮಸುಖ ಅಂದ್ರೆ ಪೂರ್ಣವಾದ ಸುಖ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಪೂರ್ಣ ಸುಖವನ್ನ ಪಡೆಯೋದು ಅಂತಂದ್ರೆ ಶಾಶ್ವತವಾದ ಸ್ವರೂಪ ಸುಖವನ್ನ ಪಡೆಯೋದು ಅಂತ ಅರ್ಥ. ಅವರವರ ಯೋಗ್ಯತಾನುಸಾರವಾದ ಪೂರ್ಣತ್ವ. ಪೂರ್ಣವಾದ ಸುಖ ಅಂದ್ರೆ ನಮ್ಮ ಯೋಗ್ಯತೆಯಲ್ಲಿ ಪೂರ್ಣ, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪೂರ್ಣವಾದ ಸುಖ ಅದು ಮೋಕ್ಷದಲ್ಲೇ ಸಿಗೋದು. ಹಾಗಾಗಿ ಪೂರ್ಣ ಸುಖವನ್ನ ಪಡಿಬಹುದು. ಬ್ರಹ್ಮಸುಖಂ, ಪೂರ್ಣ ಸುಖವನ್ನ ಪಡಿಬಹುದು ಅಂದ್ರೆ ಮೋಕ್ಷವನ್ನ ಪಡಿಬಹುದು. ಹಾಗಾಗಿ ಪರಬ್ರಹ್ಮ ನಾರಾಯಣನನ್ನ ಪಡಿಲಿಕ್ಕೆ, ಮೋಕ್ಷ ಸುಖವನ್ನ ಪಡಿಲಿಕ್ಕೆ, ಅವರವರ ಸ್ವರೂಪ ಸುಖವನ್ನ ಪಡಿಲಿಕ್ಕೆ ಆ ಪರಬ್ರಹ್ಮ ನಾರಾಯಣನನ್ನೇ ಪಡಿಬೇಕು. ಅವನು ಅನಂತ, ದೇಶಕಾಲ ಗುಣಗಳಿಂದ ಅನಂತ, ಪೂರ್ಣ ಆನಂದ ಸ್ವರೂಪ ಪರಬ್ರಹ್ಮ ನಾರಾಯಣ. ಅವನನ್ನ ಪಡಿಬೋದು. ಅದಕ್ಕೋಸ್ಕರ ಏನ್ ಮಾಡಬೇಕು? ನೀವು ಅಂತಃಕರಣವನ್ನ ಶುದ್ಧಿ ಮಾಡಿಕೊಳ್ಬೇಕು. ಶಾಸ್ತ್ರಾಭ್ಯಾಸ ರೂಪವಾದ ತಪಸ್ಸು ಮತ್ತು ದ್ಯುಲೋಕ, ವೈಕುಂಠ ಲೋಕ ಮೊದಲಾದ ಲೋಕಗಳಿಗೆ ಸಾಧನವಾದಂತಹ ಕಾಯಕ್ಲೇಶ ರೂಪವಾದ ತಪಸ್ಸು, ಆ ರೀತಿ ತಪಸ್ಸನ್ನ ಮಾಡ್ರಿ. ವಿಷಯ ಭೋಗ ಅದು ನಾಯಿ ಹಂದಿಗಳು ಕೂಡ ಅನುಭವಿಸ್ತವೆ. ಅದು ಅಶಾಶ್ವತ, ಅದು ತುಚ್ಛವಾದದ್ದು ಭೋಗ. ಅದನ್ನ ಯಾವ ಜ್ಞಾನಿಗಳು ತಾನೇ ಅಪೇಕ್ಷೆ ಪಡ್ತಾರೆ? ಈ ದೇಹವನ್ನ ಪಡ್ಕೊಂಡ ಮೇಲೆ ಈ ದೇಹ ಅಂತನ್ನೋದು ಅಶಾಶ್ವತ, ಬಹಳ ದಿವಸ ನಮ್ಮ ಅಧೀನದಲ್ಲಿ ಇರೋದಿಲ್ಲ. ಇಂತಹ ದೇಹಕ್ಕೋಸ್ಕರ ವಿಷಯ ಭೋಗಗಳನ್ನು ಯಾವ ಜ್ಞಾನಿ ತಾನೇ ಅಪೇಕ್ಷೆ ಪಡ್ತಾನೆ? ಯಾರೂ ಅಪೇಕ್ಷೆ ಪಡೋದಿಲ್ಲ. ಯಾಕೆ? ಅಂತಹ ಭೋಗ ಶ್ವಾನಸೂಕರಾದಿಗಳಿಗೂ ಇದೆ. ವಿಡ್ಭುಜಾಂ, ಹೊಲಸ್ಸನ್ನ ತಿಂತಕ್ಕಂಥವುಗಳು, ಅಮೇಧ್ಯ ಭಕ್ಷಣ ಮಾಡತಕ್ಕಂಥವುಗಳು, ನಾಯಿ ಹಂದಿ ಮೊದಲಾದವುಗಳು, ಅವುಗಳಿಗೂ ಭೋಗ ಇದೆ. ಅಂತಹ ಭೋಗವನ್ನ ಯಾವ ಜ್ಞಾನಿ ತಾನೇ ಅಪೇಕ್ಷೆ ಪಡ್ತಾನೆ ಹೇಳು? ಹಾಗಾಗಿ ಶ್ರೇಷ್ಠವಾದ ಶಾಶ್ವತವಾದ ಸುಖವನ್ನ ನೀವು ಪಡಿಬೇಕು ಅಂತಾದರೆ ಈ ದೇಹದ ಮೇಲಿನ ಅಭಿಮಾನವನ್ನ ಬಿಟ್ಟು ತಪಸ್ಸು ಮಾಡ್ರಿ. ಕಾಯಕ್ಲೇಶ ರೂಪವಾದ ತಪಸ್ಸು ಮಾಡ್ರಿ, ಶಾಸ್ತ್ರಾಭ್ಯಾಸ ರೂಪವಾದ ತಪಸ್ಸನ್ನ ಮಾಡಿ. ಅದರಿಂದ ಅಂತಃಕರಣ ಶುದ್ಧಿ ಆಗ್ತದೆ, ಆ ನಾರಾಯಣನನ್ನ ಪಡಿಬಹುದು. ಏನ ಸತ್ವಂ ಶುದ್ಧೇತ್ ಯಸ್ಮಾತ್ ಬ್ರಹ್ಮಸುಖಂ ಹಿ ಅನಂತಂ. ಅನಂತನಾದ, ದೇಶಕಾಲಗಳಿಂದ ಗುಣಗಳಿಂದ ಅನಂತನಾದ ಪರಬ್ರಹ್ಮ ನಾರಾಯಣನನ್ನ ಪಡಿಬಹುದು. ಬ್ರಹ್ಮಸುಖವನ್ನ ಪಡಿಬಹುದು ಅಂದ್ರೆ ಪೂರ್ಣ ಸುಖವನ್ನ, ಅವರವರ ಯೋಗ್ಯತಾನುಸಾರವಾದ ಪೂರ್ಣ ಸುಖವನ್ನ ಪಡಿಬಹುದು ಅಂತ ಇಷ್ಟ ಅರ್ಥ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನರ್ಹತಿ ವಿಡ್ಭುಜಾಂ ಯೇ ತಪೋ ದಿವ್ಯಂ ಹ್ಯರ್ಹಥ ಯೇನ ಸತ್ವಂ ಶುದ್ಧೇತ್ ಯಸ್ಮಾತ್ ಬ್ರಹ್ಮಸುಖಂ ಹ್ಯನಂತಂ. ಯಾರದು? ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಃ ಹೃದಃ ಸಾಧವೋ ಯೇ. ವಿಷಯ ಪದಾರ್ಥಗಳ ಭೋಗವನ್ನ ಮಾಡಬಾರದು ಅಂತ ಹಿಂದೆ ಹೇಳಿದರು. ಆ ಭೋಗಗಳು
ಅಮೇಧ್ಯ ಭಕ್ಷಣ ಮಾಡುವಂತಹ ಹಂದಿನಾಯಿಗಳಿಗೂ ಇದೆ. ಅದು ತುಚ್ಛವಾದದ್ದು, ಅಶಾಶ್ವತವಾದದ್ದು. ಆದ್ದರಿಂದ ವಿಷಯ ಭೋಗ ಮಾಡಬೇಕು ಅಂತ ಯಾವ ಜ್ಞಾನಿ ತಾನೇ ಅಪೇಕ್ಷೆ ಪಡ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಆದರೆ ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತದಲ್ಲ, ಅದು ಹೋಗದೇ ಇರೋ ಹಾಗೆ ಏನು ಮಾಡಬೇಕು? ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಬರಬಾರದು, ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಉಂಟಾಗಬೇಕು. ಅದಾಗಬೇಕು ಅಂದ್ರೆ ಮಹಾತ್ಮರ ಸೇವೆ ಮಾಡಬೇಕು ಅಂತ ಹೇಳ್ತಾನೆ. ಮಹತ್ ಸೇವಾಂ ದ್ವಾರಂ ಆಹುಹು ವಿಮುಕ್ತೇಹೆ. ಮೋಕ್ಷ ಮಾರ್ಗ ನಮಗೆ ಕಾಣಿಸ್ಬೇಕು ಅಂತಾದ್ರೆ ಮಹಾತ್ಮರ ಸೇವೆಯನ್ನ ಮಾಡಬೇಕು. ಆವಾಗ ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಮತ್ತು ತಪಸ್ಸಿನಲ್ಲಿ ಆಸಕ್ತಿ ಬರ್ತದೆ. ತಪಸ್ಸು ಮಾಡಬೇಕು ಅಂತ ಹಿಂದೆ ಹೇಳಿದ. ತಪಸ್ಸು ಮಾಡಬೇಕು ಅಂತ ಅಪೇಕ್ಷೆ ಬರಬೇಕು, ವಿಷಯ ಪದಾರ್ಥಗಳನ್ನು ಬಿಡಬೇಕು ಅಂತ ಅಪೇಕ್ಷೆ ಬರಬೇಕಲ್ಲ. ಅದರಲ್ಲಿ ಆಸಕ್ತಿ, ನಮಗೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಬರ್ತದೆ, ತಪಸ್ಸಿನಲ್ಲಿ ಅನಾಸಕ್ತಿ ಇದೆ. ಅದು ಆಗಬಾರ್ದು. ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಬರಬೇಕು, ತಪಸ್ಸಿನಲ್ಲಿ ಆಸಕ್ತಿ ಬರಬೇಕು. ಅದಕ್ಕೇನು ಮಾಡಬೇಕು ಅಂದ್ರೆ ಮಹಾತ್ಮರ ಸೇವೆಯನ್ನ ಮಾಡಬೇಕು. ಮಹತ್ ಸೇವಾಂ ವಿಮುಕ್ತೇಹೆ ದ್ವಾರಂ ಆಹುಹು. ಮಹಾತ್ಮರ ಸೇವೆ ಅಂತನ್ನೋದು ಮೋಕ್ಷ ಮಾರ್ಗಕ್ಕೆ ದಾರಿಯಾಗಿದೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಯೋಷಿತಾಂ ಸಂಗಿ ಸಂಗಂ, ಪರಸ್ತ್ರೀ ಸಂಗ ಮುಂತಾದಂತಹ ವಿಷಯ ಭೋಗಗಳಲ್ಲಿ ಆಸಕ್ತಿ ಮತ್ತು ಆಸಕ್ತರಾದವರ ಸಂಘ, ಇದು ತಮೋದ್ವಾರ, ಅಧಪಾತಕ್ಕೆ ಕಾರಣ ಆಗ್ತದೆ. ಅದು ತಮೋದ್ವಾರ ಅಂತ ಕರೆಸ್ಕೊಳ್ತದೆ. ಯೋಷಿತಾಂ ಸಂಗಿ ಸಂಗಂ, ಅಂಥವರ ಸಹವಾಸ ಮಾಡೋದು ಕೂಡ, ಯೋಷಿತ್ ಸಂಘ ಮತ್ತು ಯೋಷಿತ್ ಸಂಗಿ ಸಂಘ, ಅದು ಕೂಡ ತಮೋದ್ವಾರ ಅಂತ. ಪರಸ್ತ್ರೀ ಸಂಘ ಮಾಡೋದು ಅಷ್ಟೇ ಅಲ್ಲ, ಅಂಥವರ ಸಹವಾಸ ಮಾಡೋದು ಕೂಡ ತಮೋದ್ವಾರ ಅಂತ ಕರೆಸ್ಕೊಳ್ತದೆ. ಯೋಷಿತಾಂ ಸಂಗಿ ಸಂಗಂ ತಮೋದ್ವಾರಂ. ಹಾಗಾಗಿ ಮಹಾತ್ಮರ ಸೇವೆಯನ್ನ ಮಾಡೋದು ಮೋಕ್ಷ ಮಾರ್ಗ, ಯೋಷಿತ್ ಸಂಗಿ ಸಂಘ ಅನ್ನೋದು ತಮೋದ್ವಾರ. ಅಂದಮೇಲೆ ವಿಷಯ ಪದಾರ್ಥದ ಆಸಕ್ತಿಯ ಬಗ್ಗೆ ಬೇರೆ ಇನ್ನೇನು ಹೇಳಿ ನಾನು? ಅದು ತಮೋದ್ವಾರ ಅಂತ ಹೇಳಿದ ಮೇಲೆ ಬೇರೆ ಇನ್ನೇನು ಹೇಳಿ? ಹಾಗಾಗಿ ನಮಗೆ ತಪಸ್ಸಿನಲ್ಲಿ ಆಸಕ್ತಿ ಬರಬೇಕು ಅಂತಾದರೆ, ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಬರಬೇಕು ಅಂತಾದರೆ ಏನ್ ಮಾಡಬೇಕು? ಮಹಾತ್ಮರ ಸೇವೆಯನ್ನ ಮಾಡಬೇಕು ಅಂತಾಯ್ತು. ಯಾರು ಮಹಾತ್ಮರು? ಮಹಾತ್ಮರ ಸೇವೆ ಮಾಡಬೇಕು ಅಂತ ಹೇಳಿದ್ರಿ. ಮಹಾತ್ಮರು ಅಂದ್ರೆ ಯಾರು? ಹೇಗಿರ್ತಾರವರು? ಹೇಗೆ ಕಂಡುಹಿಡಿಯೋದು? ಯಾರು ಮಹಾತ್ಮರು ಅಂತ ನಾವು ಕಂಡುಹಿಡಿಯೋದು ಹೇಗೆ? ಅದು ಗೊತ್ತಾದ್ರೆ ಅವರ ಸೇವೆಯನ್ನ ಆಮೇಲೆ ಹೇಗೆ ಮಾಡೋದು ಅಂತ ವಿಷಯ. ಮೊದಲು ಯಾರು ಮಹಾತ್ಮರು ಅಂದ್ರೆ ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಃ ಸುಹೃದವಃ ಸಾಧವಃ. ಮಹಾತ್ಮರು ಅಂತಂದ್ರೆ ಸಮಚಿತ್ತಾಹ, ಎಲ್ಲ ಕಡೆಯಲ್ಲಿಯೂ ಸಮಾನವಾಗಿರುವಂತಹ ಭಗವಂತನನ್ನ ಕಾಣೋರು. ಭಗವಂತ ಎಲ್ಲ ಕಡೆಯಲ್ಲಿಯೂ ಸಮಾನ. ಸಮಾನ ಅಂದ್ರೇನು? ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಹೇಳಿದಂತೆ ಭಗವಂತನನ್ನ ಎಲ್ಲ ಕಡೆಯಲ್ಲೂ ಸಮಾನವಾಗಿ ಕಾಣ್ತಕ್ಕಂಥವ್ರೇನಿದ್ದಾರಲ್ಲ, ಅಂಥವರು ಮಹಾತ್ಮರು. ಎಲ್ಲ ಕಡೆಯಲ್ಲೂ ಭಗವಂತನನ್ನ ಸಮಾನವಾಗಿ ಕಂಡು ಆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟಂಥವ್ರು ಸಮಚಿತ್ತಾಹ. ಸಮ ಏನಿದ್ದಾನಲ್ಲ ಅಂದ್ರೆ ಎಲ್ಲ ಕಡೆಯಲ್ಲೂ ಸಮಾನವಾಗಿದ್ದಾನಲ್ಲ ಭಗವಂತ, ಅವನಲ್ಲೇ ಚಿತ್ತಾಹ, ಸಮಚಿತ್ತಾಹ, ಎಲ್ಲ ಕಡೆಯಲ್ಲೂ
ಸಮಾನವಾಗಿ ಇರುವ ಭಗವಂತನಲ್ಲೇ ಮನಸ್ಸನ್ನ ಯಾರು ಇಟ್ಟಿರ್ತಾರೋ ಅಂಥವ್ರು ಮಹಾತ್ಮರು. ಸದಾ ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿರಬೇಕು. ಮತ್ತು ಪ್ರಶಾಂತಾಹ, ಪ್ರಶಾಂತರು ಅಂದ್ರೆ ಶಮೋಮನ್ನಿಷ್ಠತಾ ಬುದ್ಧಿ, ಜೊತೆಗೆ ಇಂದ್ರಿಯ ನಿಗ್ರಹವನ್ನ ಮಾಡ್ಕೊಂಡಿರ್ಬೇಕು. ಅವರು ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿರಬೇಕು. ಶಾಂತರಾಗಿರಬೇಕು ಅಂತ ಅರ್ಥ. ಇಂದ್ರಿಯ ಜಯ ಏನಿದೆ ಅದರಿಂದ ಪ್ರಶಾಂತತೆ. ಶಾಂತಿ ದಾಂತಿ ಅಂತ ಎರಡು, ಅವೆರಡು ಇರಬೇಕು, ಅದನ್ನ ಜೊತೆಗೆ ಇಟ್ಕೊಳ್ಬೇಕು. ಶಾಂತಾಹ ಪ್ರಶಾಂತಾಹ ಅಂತಿದೆ. ಪ್ರಶಾಂತ ಅನ್ನೋದ್ರ ಜೊತೆಗೆ ದಾಂತ ಅನ್ನೋದನ್ನು ಇಟ್ಟುಕೊಳ್ಬೇಕು. ಅಂದ್ರೆ ಇಂದ್ರಿಯ ನಿಗ್ರಹ, ದಾಂತ ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರು. ಇಂದ್ರಿಯ ನಿಗ್ರಹ ಇರೋದ್ರಿಂದಲೇನೆ ಪ್ರಶಾಂತರಾಗಿರ್ತಕ್ಕಂಥವ್ರು. ಪ್ರಶಾಂತಾಹ. ಆಮೇಲೆ ವಿಮನ್ಯವಃ. ವಿಮನ್ಯವಃ ಅಂದ್ರೆ ಕೋಪವನ್ನ ನಿಗ್ರಹ ಮಾಡ್ಕೊಂಡಿರ್ತಕ್ಕಂಥವ್ರು. ಸಜ್ಜನರ ಮೇಲೆ ಕೋಪ ಮಾಡ್ಕೊಳ್ಬಾರದು, ಅದು ವಿಮನ್ಯವ. ಸಜ್ಜನರ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಬಾರದು. ಅಂಥವ್ರು ವಿಮನ್ಯವ. ಆಮೇಲೆ ಸುಹೃದಃ, ಎಲ್ಲರ ಮೇಲೆ ಸುಹೃದ್ಭಾವ, ಮಾತ್ಸರ್ಯ ಇರಬಾರದು. ಪರಸ್ಪರವಾಗಿ ಒಬ್ಬರನ್ನ ಒಬ್ಬರು ಸುಹೃದ್ಭಾವದಿಂದ ನೋಡಬೇಕು. ಹೊಟ್ಟೆ ಕಿಚ್ಚು ಪಡಬಾರದು. ಮತ್ತೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಅವರ ಮೇಲೆ ದ್ವೇಷ ಮಾಡೋದು, ಇಂಥದ್ದೆಲ್ಲ ಇರಬಾರದು. ಅವರು ಸುಹೃದಃ ಅಂದ್ರೆ ಪರಸ್ಪರವಾಗಿ ಮಾತ್ಸರ್ಯವನ್ನ ಬಿಟ್ಟವರು, ಹೊಟ್ಟೆ ಕಿಚ್ಚಿಲ್ಲದೆ ಎಲ್ಲರನ್ನೂ ಸುಹೃದ್ಭಾವನೆಯಿಂದ ನೋಡ್ತಾ ಇರ್ತಾರೆ. ಸಾಧವ. ಸಾಧು ಅಂತಂದ್ರೆ ರಾಗಾದಿ ದೋಷಗಳು ಇಲ್ಲದೆ ಇರ್ತಕ್ಕಂಥವ್ರು, ವಿಹಿತ ಕರ್ಮಾನುಷ್ಠಾನಗಳನ್ನ ಮಾಡ್ತಕ್ಕಂಥವ್ರು. ಅಂತಹ ಗುಣ, ಸಾಧು ಗುಣಗಳು ಉಳ್ಳವರು ಯಾರೋ ಅವರು ಸಾಧವರು. ಸಾಧವ ಅಂದ್ರೆ ರಾಗಾದಿ ದೋಷಗಳಿಂದ ದೂರರಾದವರು, ವಿಹಿತ ಕರ್ಮಾನುಷ್ಠಾನ ಮೊದಲಾದ ಗುಣಗಳನ್ನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವ್ರು. ಇಂಥವರು ಸಾಧವ ಅಂತ. ಈ ರೀತಿ ಗುಣಗಳು ಯಾರಲ್ಲಿದೆಯೋ ಅವರು ಮಹಾಂತಹ, ಅವರು ಮಹಾತ್ಮರು. ಅಂತಹ ಮಹಾಂತರ ಸೇವೆ ಮಹತ್ ಸೇವಾ, ಇಂತಹ ಮಹಾತ್ಮರ ಸೇವೆಯನ್ನ ಮಾಡಬೇಕು. ಮಹತ್ ಸೇವಾಂ ದ್ವಾರ ಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವೋ ಯೇ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ನಾನು ಎರಡು ಪ್ರಶ್ನೆ ಆಚಾರ್ಯ. ಸೊ ಇಲ್ಲಿ ಒಂದು ಸಾಧವಃ ಅಂದ್ರೆ ನೀವು ಒಂದು ದೋಷ ಇಲ್ಲ ಅಂದವರು, ವಿವಿಧ ಕರ್ಮ ಅನುಷ್ಠಾನ ಮಾಡೋ ಅಂಥವ್ರು ಹಂಗೇನಿಲ್ಲ ನೀವು.
ಆಮೇಲೆ ಬಂದು ಮೂರನೇ ಇದು ಬಂದು ವಿಮನ್ವತಃ, ರೈಟ್? ವಿಮನ್ಯವಹ, ವಿಮನ್. ಸೊ ಅಲ್ಲಿ ಬಂದು ಕೋಪ ಕೋಪನ ಇಲ್ಲದೆ ಇರೋರು. ಕೋಪ ಇಲ್ಲ ಅಂತವ್ರು, ರೈಟ್? ಸೊ ಈ ರಾಗಾದಿ ದೋಷದಲ್ಲಿ ಕೋಪ ಬಂದ್ಬಿಡ್ತಲ್ಲ ನಿಮಗೆ. ಅಲ್ಲಿ ಕೋಪ ಬಿಟ್ಟವರು, ಆದ್ರೆ ಒಳ್ಳೆಯವ್ರ ಮೇಲೆ ಕೋಪ ಬಿಟ್ಟವರು ಎಂಬ ಒಂದು ಮಾತಾಡಿರಿ ನೀವು. ಈ ರಾಗಾದಿ ದೋಷದಲ್ಲಿ ಅದು ಬಂದ್ಬಿಡ್ತಲ್ಲ, ಎರಡರ ರಿಪೀಟ್ ಆಗ. ಅದು ಹಂಗ್ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾನು ಒಂದ್ರೊಳಗೆ ಸೇರ್ಕೊಂಡ್ಬಿಡತ್ತೆ. ಪ್ರತ್ಯೇಕವಾಗಿ ಇಟ್ಕೊಳ್ಬೇಕು. ಒಂದನ್ನ ಹೇಳಿದಾಗ ಒಂದನ್ನು ಬಿಡಬೇಕಷ್ಟೆ. ಎಲ್ಲಾನು ನಮಗ ಅರ್ಥ ಆಗ್ಲಿಕ್ಕೋಸ್ಕರ ಸಪ್ರೇಟ್ ಆಗಿ ಹೇಳ್ತಾರೆ. ಬರೇ ಸಾಧವಹ ಅಂತಂದ್ರೆ ಸಾಕು, ಎಲ್ಲ ಬಂದ್ಬಿಡ್ತು ಅದರಲ್ಲಿ. ಬೇರೆ ಏನು ಹೇಳೋದೇ ಅವಶ್ಯಕತೆ ಇಲ್ಲ. ಹಂಗ್ ನೋಡ್ಲಿಕ್ಕೆ ಹೋದ್ರೆ ಉಳಿದದ್ದೆಲ್ಲ ಅದರೊಳಗೆ ರಿಪೀಟ್ ಆಗ್ತದೆ. ಹಂಗಾಗಿ ಅದನ್ನ ನಾವು ಬಿಡಿಸ್ಬೇಕಲ್ಲ. ಸಾಧವಹ ಅಂತ ಅಂದ್ಕೊಳ್ಳೇನೆ ಸದ್ಗುಣ ಉಳ್ಳವರು, ರಾಗಾದಿ ದೋಷ ಬಿಟ್ಟವರು ಅನ್ನೋ ಈ ತರ ಅನೇಕ ಅರ್ಥಗಳು ಬಂದಾಗ ರಾಗಾದಿ ದೋಷ ಬಿಟ್ಟವರು ಅಂತ ಒಂದು ಹೇಳಿದ್ರೆ ಸಾಕು, ಎಲ್ಲಾನು ಬಂದ್ಬಿಡುತ್ತೆ ಅದರಲ್ಲಿ. ಬೇರೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಅವಾಗ ಎಲ್ಲಾನು ಅದರಲ್ಲೇ ಬಂತಲ್ಲ. ಪ್ರತಿಯೊಂದಕ್ಕೂ ಅದೇ ಕಾರಣ. ಆರು ದುರ್ಗುಣಗಳೇನಿದ್ದಾವಲ್ಲ, ರಾಗಾದಿಗಳು, ಅದನ್ನ ಬಿಟ್ಟವರು ಅಂತ ಇಷ್ಟು ಹೇಳ್ಬಿಟ್ರೆ ಸಾಕಾಗಾರ. ಬೇರೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲವೂ ಅದರಲ್ಲೇ ಬಂದ್ಬಿಡುತ್ತೆ. ಬರೇ ಇದು ಮಾತ್ರ ಅಲ್ಲ, ಕೋಪ ಬಿಟ್ಟವರು ಅನ್ನೋದು ಮಾತ್ರ ಅಲ್ಲ, ಸಮಚಿತ್ತಾಹ, ಪ್ರಶಾಂತಾಹ ಎಲ್ಲವೂ ಬರುತ್ತೆ. ಮುಂದೆ ಹೇಳುವಂಥದ್ದು, ಹಿಂದೆ ಹೇಳಿರೋದು ಎಲ್ಲದಕ್ಕೂ ಮೂಲ ಕಾರಣ ರಾಗಾದಿ ದೋಷಗಳು. ಹಾಗಾಗಿ ಅದರದ್ದೇ ವಿವರಣೆ ಅಂತ ಇಟ್ಕೋಬೇಕು. ಈ ಸಂಗಿ ಎಂಬ ಶಬ್ದಕ್ಕೆ ಏನರ್ಥ ಆಗ್ತಾರೆ? ಸಂಘ ಉಳ್ಳವರು ಸಂಗಿ. ಸಂಘ ಅಂದ್ರೆ ಸಂಪರ್ಕ ಉಳ್ಳವರು ಸಂಗಿಗಳು. ಯಾವ ಸಂಪರ್ಕ? ಸ್ತ್ರೀ ಸಂಪರ್ಕ. ಯೋಷಿತಾಂ ಸಂಗಿ ಸಂಗಂ. ಯೋಷಿತಾಂ ಸಂಗಿ ಅಂದ್ರೆ ಸ್ತ್ರೀ ಸಂಪರ್ಕ ಉಳ್ಳವರು, ಅವರ ಸಂಘ ಉಳ್ಳವರು ಸಂಗಿ ಸಂಗರು. ಈ ಗುಣ ಉಳ್ಳವ ಗುಣೀನಿ ಹೇಳ್ತಾರೆ, ಆ ತರ ಸಂಘ ಉಳ್ಳವರ ಸಂಗಿ. ನಮಸ್ಕಾರ ಗುರುಗಳ. ವಿಜಯಧ್ವಜ ತೀರ್ಥರು ಯೋಷಿತಾಂ ಸಂಗಿ ಸಂಗಂ ಅನ್ನೋದಕ್ಕೆ ಒಂದು ಬೇರೆ ವಿಷಯವನ್ನು ಬರೀತಾರೆ. ಯೋಷಿತಾಂ ಅಂತಂದ್ರೆ ಕೋಶದಲ್ಲಿ ನಮಗೆ ಯೋಷಿತ್ ಅಂದ್ರೆ ಸ್ತ್ರೀ ಅಂತ ಅರ್ಥ ಬರ್ತದೆ. ಸ್ತ್ರೀ ಸಂಘ, ಆ ಸ್ತ್ರೀ ಸಂಘ ಉಳ್ಳವರ ಸಂಘನೂ ಕೂಡ ಸಂಗಿ ಸಂಘ ಅಂತ ಹೀಗೆ ಅರ್ಥ ಬರ್ತದೆ. ಇವರು ಇದು ತಮೋದ್ವಾರ ಅಂತ ಅಂದ್ರೆ ಅಷ್ಟು ದೊಡ್ಡ ಒಂದು ತಪ್ಪು ಕೆಲಸ ಅಂತ ಹೇಳಿದ ಹಾಗೆ ಕಾಣಿಸ್ತದೆ. ಆದ್ರೆ ನಿಜವಾದ ಅರ್ಥ ಏನು ಅಂದ್ರೆ, ಯೋಷಿತಾಂ ಅನ್ನೋ ಶಬ್ದಕ್ಕೆ ಅವರ ಅರ್ಥ ಬರೀತಾರೆ ಕೇಶವ ವಿಷಯಕ ವಿಪರೀತ ಬುದ್ಧೀನಾಂ ಅಂತ. ಕೇಶವ ವಿಷಯಕ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳತಕ್ಕಂಥವ್ರು ಇದ್ದಾರಲ್ಲ, ನಾನೇ ಬ್ರಹ್ಮ ಅಂತ ಭಗವದ್ವಿಷಯಕವಾದ ವಿಪರೀತ ಬುದ್ಧಿ. ಆ ವಿಪರೀತ ಬುದ್ಧಿ ಉಳ್ಳವರು ಯಾರೋ ಅಂಥವರು ಯೋಷಿತರು. ಅಂಥವರ ಸಂಘ, ಅವರ ಸಂಬಂಧ. ಯಾರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ನಾನೇ ಬ್ರಹ್ಮ, ನಾನೇ ದೇವರು ಅಂತ ಹೇಳತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ಅಂಥವರ ಸಂಪರ್ಕ ಮಾಡೋದೇನಿದೆ ಅದು ತಮೋದ್ವಾರ ಅಂತ. ಅದು ಅಂಧನ್ ತಮಸ್ಸಿಗೆ ಕಾರಣ ಆಗ್ತದೆ ಅಂತ ಅರ್ಥ ಬರೀತಾರೆ. ಬಹಳ ಚೆನ್ನಾಗಿದೆ ಅರ್ಥ ಅದು. ಸೊ ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದೀನಾಂ ಸಂಗಿಭಿಹಿ ಸಂಗಂ ಸಂಬಂಧಂ ತಮೋದ್ವಾರಂ ಕೊಟ್ಟಲ್ಲಿ ಅಲ್ಲಿ ಸಂಗಿ ಎಂಬಾಕ ಬಂದು ಆತರ ಹೇಳಂತವ್ರ ಸಂಘ ಅಲ್ಲಿ ಸರಿ ಅರ್ಥ ಅಲ್ಲ. ಅರ್ಥ ಆಯ್ತು ನಮಗೂ, ಭಾವ ಅರ್ಥ ಆಯ್ತು. ಘೋಷಿತಾಂ ಸಂಗಿ ಸಂಗಮದಲ್ಲಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದೀನಾಂ ಸಂಗಿಭಿಹಿ ಅವರುಗಳಿಂದ ಬರುವ ಸಂಘವಾ, ಅವರ ಸಂಬಂಧ, ಅವರನ್ನ ನಾವು ಸಂಪರ್ಕ ಮಾಡೋದು, ಅವರ ಜೊತೆಯಲ್ಲಿ ವ್ಯವಹಾರಗಳನ್ನು ಇಟ್ಕೊಂಡ್ರೆ ಅದು ಯೋಷಿತ್ ಸಂಘ ಆಗತ್ತೆ. ಅಲ್ಲಿ ತೃತೀಯ ವಿಭಕ್ತಿ ಆಗಿದ್ದಾರಲ್ಲ ಸಂಗಿಭಿಹಿ, ಅಂಥವರ ಸಂಗಿಗಳೇನಿದ್ದಾರೆ ಅಂಥವರ ಸಂಪರ್ಕ ಉಳ್ಳವರು ಅವರ ಜೊತೆಗೂ ಸಂಪರ್ಕ ಇಟ್ಟುಕೊಳ್ಬಾರ್ದು ಅಂತ. ಇದರಿಂದ ಕೇವಲ ಸ್ತ್ರೀ ಸಂಘವನ್ನ ಮಾತ್ರ ನಿಷೇಧ ಮಾಡ್ತಾ ಇಲ್ಲ. ಈ ಯಾರು
ಅದ್ವೈತ ಪ್ರತಿಪಾದನೆ ಮಾಡ್ತಕ್ಕಂಥವರ ಸಂಪರ್ಕವನ್ನು ನಿಷೇಧ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ನಮಸ್ಕಾರ ಗುರುಗಳೇ. ಕಪಿಲೋಪಾಖ್ಯಾನದಲ್ಲಿಯೂ ಕಪಿಲ ರೂಪಿ ಭಗವಂತನು ಇದೇ ವಿಷಯ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿದಾರಲ್ಲ, ಅಲ್ಲಿ ಸಾಧು ಸಂಘದ ವಿಷಯನೇ ಅದೇ ಇಲ್ಲಿ ಸಹ ಬರ್ತಾರೆ. ಹೌದು ಹೌದು. ಸೊ ಭಾಗವತದಲ್ಲಿ ನಮ್ಗೆ ಅದು ಎಲ್ಲಾ ಜಾಗದಲ್ಲಿ ಒಂಥರ ಸಾರ ವಿಷಯವಾಗಿ ಸಿಗ್ತಾ ಇದೆ. ಮಹಾತ್ಮರ ಸಂಘ ಮಾಡಬೇಕು, ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ಮಹಾತ್ಮರ ಸೇವೆ ಮಾಡಬೇಕು. ಅದೇ ಮಹತ್ ಸೇವಾ. ಯೋಷಿತ್ ಸಂಘಿ ಸಂಘ ಅನ್ನೋದಕ್ಕೆ ತುಂಬಾ ಬರೀತಾರೆ ವಿಜಯಧ್ವಜ ತೀರ್ಥರು. ಅದೇ ನೀವು ಹೇಳಿದ್ ತುಂಬಾ ಚೆನ್ನಾಗಿತ್ತು ಆಚಾರ್ಯ. ಸಂಗಿಭಿಃ ಯೋಷಿತಾಂ ಸಂಗಿಭಿಃ ಸಹ ಸಂಗಂ ಇತ್ಯನೇನ ಕೈಮುತ್ಯನ್ಯಾಯೋ ದರ್ಶಿತಃ ಇತಿ ಜ್ಞಾತವ್ಯಂ. ನಿಷಿದ್ಧ ಇತ್ಯುಪಪದಂ ಯೋಜ್ಯಂ. ನಿಷಿದ್ಧವಾದ ಯೋಷಿತ್ ಸಂಘ ಅಂತ ಇಟ್ಟುಕೊಳ್ಬೇಕು. ಎಲ್ಲಾ ಸ್ತ್ರೀ ಸಂಬಂಧ ಅಲ್ಲ, ನಿಷಿದ್ಧ ಸ್ತ್ರೀ ಸಂಘ ಅಂತ ಇಟ್ಟುಕೊಳ್ಬೇಕು ಅಂತ. ಅನ್ಯಥಾ ಯೋಷಿನ್ ಮಾತ್ರಸ್ಯಾಪಿ ಹೇಯತ್ವಂ ಪ್ರಸಜ್ಜೇತ. ಇಲ್ಲದೆ ಇದ್ರೆ ಸ್ತ್ರೀಯರೆಲ್ಲರೂ ಕೂಡ ಹೇಯರು ಅನ್ನೋ ಪ್ರಸಂಗ ಬರ್ತದೆ. ತಚ್ಚ ಅನುಪಪನ್ನಂ ನ ಕಾಂಚನ ಸ್ತ್ರೀಯಂ ಪರಿಹರೇತಿ ಶ್ರುತೇಃ ಇತಿ ಭಾವಃ. ಸಂತೋಷವಾಯ್ತು ಆಚಾರ್ಯ, ತುಂಬಾ ಚೆನ್ನಾಗಿತ್ತು. ನಮಸ್ಕಾರ ಗುರುಗಳೇ. ಇಲ್ಲಿ ಬಂದು ಅಹಂ ಬ್ರಹ್ಮಾಸ್ಮಿ ಆಚಾರ್ಯ ಫರ್ದರ್ ಕೊಟ್ಟಿದ್ದಾರೆ, ಅದೇನರ್ಥ ಆಚಾರ್ಯ? ಅಲ್ಲಿ ಅದು ಸಂಗಮ್ ಸಂಬಂಧಂ ತಮೋದ್ವಾರಂ ಕಥಾಪಿ ನಿವೃತ್ತಿ ರಹಿತಾನ್ ಅಂಧಂತಮ ಪಾತ್ರಸ್ಯ ದ್ವಾರಂ ದ್ವಾರಭೂತ ಮಾಹುಹು. ಇದು ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ಉಪಾಸನೆ ಮಾಡ್ತಾರಲ್ಲ ಅಂಥವರ ಸಂಬಂಧ ತಮೋದ್ವಾರ ಅಂದರೆ ಮತ್ತೆ ನಿವೃತ್ತಿ ಇಲ್ಲದೆ ಇರತಕ್ಕಂತಹ ಅಂಧಂತಮಸ್ಸಿಗೆ ದ್ವಾರ. ಹಿಂತಿರುಗಿ ಬರೋದೇ ಇರತಕ್ಕಂತಹ ಅಂಧಂತಮಸ್ಸು ಏನಿದೆ ಅದಕ್ಕೆ ದ್ವಾರ ಅಂತ ಅರ್ಥ. ಆಮೇಲೆ ತತ್ ಉಕ್ತಂ ಕೇಶವಸ್ಯ ಸಮಃ ಅಸ್ತಿ ಇತಿ ಕೇಶವಃ ಕೇಶವಸ್ಯ ಸಮೋ ಅಸ್ತಿ ಇತಿ ಕೇಶವ ಅಸ್ಮ್ಯಹಮಿತಿ ನಾನೇ ಕೇಶವ ಅಂತ ಹೇಳೋದಾಗ್ಲಿ, ಅಥವಾ ಕೇಶವನಿಗೆ ಸಮಾನನಾದವನು ಮತ್ತೊಬ್ಬ ಇದ್ದಾನೆ ಅಂತ ಹೇಳೋದಾಗ್ಲಿ, ಅಥವಾ ಬ್ರಹ್ಮಾದ್ಯಾಹ ಕೇಶವಾತ್ಮಾನಃ ಶ್ರೀರ್ವಾ ನಿರ್ಗುಣಃ ಇತ್ಯಪಿ. ಬ್ರಹ್ಮಾದಿ ಜೀವರು ಅವರೆಲ್ಲರೂ ಕೇಶವನೇ, ಭಗವಂತನದ್ದೇ ಅವತಾರ ಅಂತ ಹೇಳೋದಾಗ್ಲಿ, ಅಥವಾ ಲಕ್ಷ್ಮೀದೇವಿ ಮೊದಲಾದವರು ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಭಗವಂತನೇ ಅಂದರೆ ಜೀವರಿಗೆ ಐಕ್ಯ ಹೇಳೋದು. ಮತ್ತೆ ನಿರ್ಗುಣ ಅಂತ ಹೇಳೋದು, ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳೋದು, ಇದೆಲ್ಲವೂ ಕೂಡ ಅದರಲ್ಲಿ ಸೇರ್ಕೊಳ್ತದೆ. ದಂಡ್ಯ ಕೊಡ್ತಾರೆ ಮುಕ್ತಸ್ಯ ಸದ್ಭಾವ ಮದಿ ತದ್ಭಾವಮತಿ ಅರೂಪತ್ವಮತಿ. ಮೋಕ್ಷ ಬಂತಂದ್ರೆ ಅವನೇ ಆಗ್ಬಿಡೋದು ಅಂತ ಕೆಲವರು ಹೇಳ್ತಾರೆ. ಮೋಕ್ಷ ಆಗೋವರೆಗೂ ಮಾತ್ರ ನಾನು ಬ್ರಹ್ಮ ಬೇರೆ, ಮೋಕ್ಷ ಅಂದ್ರೆ ಭಗವಂತನೇ ಆಗ್ಬಿಡೋದು ಅಂತ ಅರ್ಥ. ಮುಕ್ತಸ್ಯ ತದ್ಭಾವಮತಿ. ಇನ್ನೊಂದು ಅರೂಪತ್ವಮತಿ, ಅವನಿಗೆ ರೂಪ ಇಲ್ಲ ಅನ್ನೋ ಜ್ಞಾನ. ತ್ರಿಗುಣಾತ್ಮಕ ದೇಹೋ ಅಸ್ಯಾಪಿ ಅಸ್ತಿ ಇತ್ಯಪಿ. ಆ ಭಗವಂತನಿಗೂ ತ್ರಿಗುಣಾತ್ಮಕವಾದ ದೇಹ ಇದೆ, ಪ್ರಾಕೃತ ದೇಹ ಇದೆ ಅಂತ ತಿಳ್ಕೊಳ್ಳೋದು ಈ ಮತಿ. ಜನ್ಮ ಮೃತ್ಯಾದಿ ಬುದ್ಧಿರ್ವ, ಅವನಿಗೂ ಜನ ಮರಣ ಇದೆ ಅನ್ನೋ ಬುದ್ಧಿ. ದುಃಖ ಅಜ್ಞಾನಾದಿ ಬೋಧನಂ, ದುಃಖ ಅಜ್ಞಾನ ಮೊದಲಾದವುಗಳು ಅವನಿಗೂ ಇದೆ ಅಂತ ತಿಳ್ಕೊಳ್ಳೋದು. ತಸ್ಯಾಪಿ ಪರತಂತ್ರತ್ವ ವಿಜ್ಞಾನಂ, ಅವನಿಗೂ ಪಾರತಂತ್ರ್ಯ ಇದೆ ಅಂತ ತಿಳ್ಕೊಳ್ಳೋದು. ಅವನಿಗಿಂತ ಉತ್ತಮ ಇದ್ದಾನೆ ಅಂತ ತಿಳ್ಕೊಳ್ಳೋದು. ತಸ್ಯ ವಶಾತ್ ಅನ್ಯಸ್ಯ ಕಸ್ಯಚಿತ್, ಅವನು ಇನ್ನೊಬ್ಬರ ವಶದಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು. ಇತ್ಯಾದ್ಯಾಹ ಅವಜ್ಞಾಹ ಸಂಪ್ರಕೀರ್ತಿತಾಹ. ಇದನ್ನೆಲ್ಲ ಸೇರಿ
ಯೋಷಿತ್ ಅಂತ ಅನ್ನೋ ಶಬ್ದದಿಂದ ಕರೆದಿದ್ದಾರೆ ಅಂತ. ಯೋಷಿತ್ ಎಂಬ ಶಬ್ದಕ್ಕೆ ಇಟ್ಟಾರ್ಥ ಮತ್ತೆ ಹೆಂಗ್ ಕೂಡ್ಸ್ತಾರ? ಧರ್ಮ ವಿವೇಕದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಅತ್ರ ಯೋಷಿತ್ ಶಬ್ದಸ್ಯ ಕೇಶವ ವಿಷಯೇ ಅನ್ಯಥಾ ಜ್ಞಾನಮಿತ್ಯರ್ಥಃ ಯಥೋಕ್ತಂ ಧರ್ಮ ವಿವೇಕೆ. ಧರ್ಮ ವಿವೇಕದಲ್ಲಿ ಇದೆಲ್ಲ ಬಂದಿದೆ. ಕೇಶವೇ ತ್ವನ್ಯತಾ ಬುದ್ಧಿ ಸೈವ ಸ್ತ್ರೀ ಸಂಪ್ರಕೀರ್ತಿತ. ಕೇಶವನಲ್ಲಿ ಅನ್ಯತಾ ಬುದ್ಧಿ ಏನಿದೆ ಅದನ್ನೇ ಸ್ತ್ರೀ ಅಂತ ಅನ್ನೋ ಶಬ್ದದಿಂದ ಕರೀತಾರೆ ಶಾಸ್ತ್ರದಲ್ಲಿ. ಸ್ತ್ರೀ ಸಂಪರ್ಕ ಅಂತ ಏನು ಹೇಳ್ತಾರಲ್ಲ ಶಾಸ್ತ್ರ, ಅಲ್ಲೆಲ್ಲ ಸ್ತ್ರೀ ಅನ್ನೋ ಶಬ್ದಕ್ಕೆ ಕೇಶವೇತು ಅನ್ಯತಾ ಬುದ್ಧಿ, ಭಗವಂತನಲ್ಲಿ ಅನ್ಯಥಾ ಬುದ್ಧಿಯನ್ನೇ ಸ್ತ್ರೀ ಅನ್ನೋ ಶಬ್ದದಿಂದ ಕರೀತಾರೆ. ತ್ರಿಕಾಲ ದುಃಖದತ್ವೇನ ಪುಂಸಾಂಸಃ ನಿವಾಸನಾತ್. ಅದು ಯಾವಾಗಲೂ ಮನುಷ್ಯರ ಜೊತೆಯಲ್ಲೇ ಇರ್ತದೆ. ಕೇಶವನಲ್ಲಿ ಅನ್ಯಥಾ ಬುದ್ಧಿ ತ್ರಿಕಾಲ ದುಃಖವನ್ನು ತಂದು ಕೊಡ್ತದೆ. ತ್ರಿಕಾಲ ದುಃಖದತ್ವೇನ ಪುಂಸಾಂಸಃ ನಿವಾಸನಾತ್, ಅದನ್ನ ಸ್ತ್ರೀ ಅಂತ ಕರೀತಾರೆ. ಜುಷ್ಟತ್ವಾತ್ ಯೋಷಿದುತ್ಯುಕ್ತ ವಚನಾದ್ ವನಿತೇತಿ ಚ. ಪ್ರಮಾದ ಕರಣತ್ವಾತ್ ಪ್ರಮದೇತಿ ಚ ಗೀಯತೆ. ಪ್ರಮದ, ವನಿತಾ, ಯೋಷಿತ್ ಅನ್ನೋ ಶಬ್ದಗಳೆಲ್ಲ ಅದಕ್ಕೆ ಕರೀತಾರೆ. ಯಾಕೆಂದ್ರೆ ಯೋಷಿತ್ ಅಂದ್ರೆ ಜುಷ್ಟತ್ವಾತ್ ಯೋಷಿತ್, ಜುಷ್ಟವಾದ್ದರಿಂದ ಅದು ಯೋಷಿತ್ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತದೆ. ಆಮೇಲೆ ಜುಷ್ಟವಾದದ್ದು ಅಂದ್ರೆ ಬಿಡಬೇಕಾದದ್ದು, ಬೇಡವಾದದ್ದು. ಆಮೇಲೆ ವನನಾಥ್ ವನಿತೇತಿ ಚ. ವನನಾಥ್ ವನಿತಾ ಅಂತ ಕರೀತಾರೆ. ವನನಾಥ್ ಒಂದೇನು ಅರ್ಥ ಇದೆ. ಪ್ರಮಾದ ಕರಣತ್ವಾತ್ ಪ್ರಮದ ಐತಿ. ಪ್ರಮಾದವನ್ನು ಉಂಟು ಮಾಡೋದ್ರಿಂದ ಪ್ರಮದ ಅಂತ ಹೆಸರು. ತ್ಯಜೇತ್ ತತ್ಸಂಗಿನಾಂ ಸಂಗಂ ಬುಭುಷು ಪುರುಷಃ ಸದಾ ನ ತಾದೃಶಃ ಕ್ವಚಿತ್ ದೋಷಃ ಪುರುಷಸ್ಯ ಅಸುಖಾವಹಃ ಇತ್ಯಾದಿ. ದುರ್ವಿಷಯ ಅಸಕ್ತೈಃ ಅಸದ್ಭಿಃ ಜೋಷ್ಯತೆ ಇತಿ ಯಾವತ್. ತಥಾ ಚ ಯೋಷಿತಾಂ ಅಂದರೆ ಕೇಶವ ವಿಷಯಕ ವಿಪರೀತ ಬುದ್ಧೀನಾಂ, ಅದರ ವಿವರಣೆ ಅಹಂ ಬ್ರಹ್ಮಾಸ್ಮಿ ಇತ್ಯಾದೀನಾಂ ಸಂಗಿಭಿಃ ಸಂಗಂ ಸಂಬಂಧಂ ತಮೋದ್ವಾರಂ. ಅದೆಲ್ಲ ನೋಡಾಯ್ತಲ್ಲ. ಸ್ತ್ರೀ ಎಂಬ ಶಬ್ದಕ್ಕೆ ನಾವು ಒಂದು ಈ ತರ ಅರ್ಥ ಹೇಳಿದ್ರೆ ಜನರಲ್ ಸ್ತ್ರೀ ಎಂಬ ಶಬ್ದಕ್ಕೆ ಆ ಅರ್ಥ ಬೇರೆ, ಎರಡು ಅರ್ಥ ಇದೆ ಅಂತ ತಗೊಂಡಾಗ ಸ್ತ್ರೀ ಜನರಲ್ ಆಗಿ ಸ್ತ್ರೀ ಅನ್ನೋ ಶಬ್ದಕ್ಕೆ ಹೆಣ್ಣು ಅಂತ ಅಷ್ಟೇ ಅರ್ಥ. ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಕೆಲವು ಕಡೆಗೆ ಸ್ತ್ರೀ ಸಂಘ ಮಾಡಬಾರದು ಅಂತ ಹೇಳಿರ್ತಾರಲ್ಲ, ಅದಕ್ಕೆಲ್ಲ ಅಂತ ಕಡೆಯಲ್ಲಿ ಸ್ತ್ರೀ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಇಟ್ಕೊಳ್ರಿ ಅಂತ ಬರಿತಾ ಇದ್ದಾರೆ. ಶಾಸ್ತ್ರೀಯ ಬಂದ್ರೆ ಅದು ಬಂದ್ರೆ ಅದು ಅರ್ಥವೇ ಬೇಡ, ಜನರಲ್ ಅರ್ಥ ಇಲ್ಲ. ಅದನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು ಅಂತ ಬರೀತಾರೆ ಮತ್ತೆ ಮುಂದೆ. ಕಿಂಚ ಯೋಷಿತ್ ಶಬ್ದಸ್ಯ ಯಥಾಶ್ರುತಾರ್ಥಂ ಸ್ವೀಕೃತ್ಯಾಪಿ ಏವಂ ಯೋಜ್ಯಂ. ಯಥಾಶ್ರುತವಾದ ಅರ್ಥ ಏನಿದೆ ಸ್ತ್ರೀ ಅನ್ನೋ ಶಬ್ದಕ್ಕೆ ಹೆಣ್ಣು ಅಂತ ಅರ್ಥ, ಅದನ್ನಿಟ್ಟುಕೊಂಡು ಕೂಡ ಕೂಡಿಸ್ಬೋದು. ಹೇಗೆ? ಯೋಷಿತಾಂ ಅಂದ್ರೆ ಸ್ವೋತ್ತಮ ಸ್ತ್ರೀಣಾಂ ಸಂಗಿಭಿಃ ಸಂಗಂ ತಮೋದ್ವಾರಂ. ತಮಗಿಂತ ಉತ್ತಮರಾದ ಸ್ತ್ರೀಯರೇನಿದ್ದಾರೆ ಅವರ ಸಂಘ ಮಾಡೋದೇನಿದೆ ಅದು ತಮೋದ್ವಾರ, ನಿತ್ಯ ನರಕದ್ವಾರಂ ಆಹುಹು. ನಾತ್ರ ಸ್ತ್ರೀ ಸಂಘ ಮಾತ್ರ ನಿಷಿದ್ಯತೆ ಗೃಹಸ್ಥಾಶ್ರಮಸ್ಯ ಮೋಕ್ಷ ಸಾಧನತ್ವೇನ ಸ್ವಕಾಂತಾಭಿಕಾಮತಃ ಕ್ವಾಪಿ ಪಾತಕಾಭಾವಾತ್. ಇಲ್ಲಿ ಸ್ತ್ರೀ ಸಂಘನೇ ಮಾಡಬಾರದು ಅಂತ ನಿಷೇಧ ಮಾಡ್ತಾ ಇಲ್ಲ. ಹಾಗೆ ಮಾಡಿಬಿಟ್ರೆ ಗೃಹಸ್ಥಾಶ್ರಮನೇ ಮೋಕ್ಷ ಸಾಧನ ಅಲ್ಲ ಅಂತ ಆಗ್ಬಿಡುತ್ತೆ. ಗೃಹಸ್ಥಾಶ್ರಮವು ಕೂಡ ಮೋಕ್ಷ ಸಾಧನ ಅಂತ ಹೇಳಿದ್ದಾರೆ. ಆದ್ರಿಂದ ಸ್ವಕಾಂತಾಭಿಕಾಮತಃ, ತನ್ನ ಹೆಂಡತಿಯಲ್ಲಿ ತಾನು ಕಾಮಿಸುವವನೇನಿದ್ದಾನೆ ಅವನು ಕೂಡ ಏನಾಗ್ತಾನೆ? ಪಾತಕಿ ಅಂತ ಆಗಿಬಿಡ್ತಾನೆ. ಆದ್ರೆ ಅದು ಪಾತಕ ಅಲ್ಲ. ಪಾಪಿ ಪಾತಕಾಭಾವಾತ್, ಅದೆಲ್ಲೂ ಕೂಡ ಪಾತಕ ಅಂತ ಕಂಡಿಲ್ಲ. ಕಿಂತು ಪರದಾರ ಗಮನಾಧಿಕಮೇವ ನಿಷಿದ್ಯತೆ. ಪರದಾರ ಗಮನಾದಿಗಳನ್ನು ಮಾತ್ರ ನಿಷೇಧ ಮಾಡ್ತಾ ಇದ್ದಾರೆ. ಯಥೋಕ್ತಂ ಧರ್ಮತತ್ವೇ, ಧರ್ಮತತ್ವದಲ್ಲಿ ಪರದಾರ ದೃಷ್ಟಿ ಪ್ರೋಕ್ತ ಕ್ಷುದ್ರ ಪಾತಕ ಸಂಹಿತ ಉಪಪಾತಕಂ ತದ್ಗತಿಶ್ಚ ವರ್ಣಬಾಹ್ಯೇಷು ಪಾತಕಂ ಮಹಾಪಾತಕ ಸಂಜ್ಞಂ ತು ಪಿತ್ರಾದೇರ್ದಾರ ಘರ್ಷಣಂ ದಾರದೃಷ್ಟಿ ಸ್ವೋತ್ತಮಾನಾಂ ಮಾನುಷಾಣಾಂ ಸ್ವಭಾವತಃ ಸುಮಹಾಪಾತಕಂ ಪ್ರೋಕ್ತಂ ತದ್ಗತಿ ಸುಮಹತ್ತತಃ ಋಷಿದಾರೇಷು ಮನಸೋ ಗತಿರೇವ ತತೋಧಿಕ ದೇವದಾರಾಭಿಕಾಮಾನಾಂ ಸಂಗಿ ಸಂಗಸ್ತತೋಧಿಕಃ ಕಿಮು ವಿಷ್ಣೋಸ್ತತೋ ಯೋಷಿತ್ ಸಂಗಸ್ಯ
ವ್ಯತ್ಯಯಸ್ಥಿತೇಃ ನ ಸಮಂ ಪಾತಕಂ ಕ್ವಾಪಿ ನಹಿ ಸ್ವಸ್ತ್ರ್ಯಭಿಕಾಮತಃ ಅವಜ್ಞಾತ ಮಾಧವಾದೇಃ ತಸ್ಮಾತ್ ತಂ ದೂರತಸ್ತ್ಯಜೇತ್ ಇತ್ಯಾದಿ. ಇತಿ ಕಪಾಟ ಕೋಶೆ. ಕಪಾಟದಲ್ಲಿ ಇದೆಲ್ಲ ಇಷ್ಟು ವಿಷಯ ಎಕ್ಸ್ಟ್ರಾ ಇದೆ. ಮಹಲ್ಲಕ್ಷಣೆ ಜ್ಞಾತೆ ತತ್ಸೇವಂ ಶ್ರದ್ಧಾತಿಶಯ ಸ್ಯಾತ್. ಇದೇ ಇಲ್ಲಿ ಕೂಡ ಈ ವಾಮದೇವ ಯಜ್ಞದಲ್ಲಿ ಕೂಡ ಚಾಂಡಕ್ಯ ಉಪನಿಷತ್ ಕೂಡ ಬರ್ತಾ ಅಲ್ಲಿ ಒಂದು ಎರಡು ತಂಡೆ ಸಂಘ ಮಾಡುವ ಒಂದು ಬಂದು ಅಪವ್ಯಾಖ್ಯಾನ ಬರೀತಾರೆ ಸಂಘ ಅದ್ವೈದಿಗಳು. ಅದಕ್ಕೆ ಮಧ್ವಾಚಾರ್ಯರು ಬಂದು ನೀ ಬಂದು ಸತ್ರಿಯ ಬಂದು 2-3 ಹೆಂಡತಿ ಕೂಡ ಸಂಘ ಉಂಟು, ಅದೆಲ್ಲ ಆತ ಒಂದು ಶಾಸ್ತ್ರೀಯ ಉಂಟು, ಹಂಗ ತಗೊಂಡ್ತವ್ರೆ ಈ ತರ ತಗೊಂಡ್ಬಿಡುದು ಒಂದು ಮಾತನ್ನ ಅಲ್ಲಿ ಕೂಡ ಹೇಳ್ತಾರೆ. ವಾಮದೇವ ಯಜ್ಞದಲ್ಲಿ ಕೂಡ ಈ ತರ ಒಂದು ಸಿಂಪಲ್ ಒಂದು ಮಾತು ಬರ್ತಾರೆ. ವಾಮದೇವ ಯಜ್ಞ ಹೇಗ ಮಾಡ್ಬೇಕು ಹಂಗ ಮಾಡಲಿ ಅವ್ರು ಅಪವ್ಯಾಖ್ಯಾನ ಬರೀತಾರೆ. ಅವರು ಪರಸ್ತ್ರೀ ಸಂಘ ಮಾಡುವ ಅಂದನೇ ಬರೀತಾರೆ ಅವರು. ಅದು ಹಂಗ ಇಲ್ಲ, ಅದು ಹಂಗಿಲ್ಲ, ಪರಸ್ತ್ರೀ ಸಂಘ ಇಲ್ಲ, ಅಲ್ಲಿ ಬಂದು ರಾಜರಿಗೆಲ್ಲ ಉಂಟು, ಧರ್ಮಪಡಿ ಅವ್ರಿಗೆ ಉಂಟು, ಆ ತರ ತಗೊಬೇಕು ಅನ್ನೋ ಮಾತು ನಾವು ಓದಿದೆ ಗಾಂಪದ. ಚಾಂದೋಗ್ಯದಲ್ಲ ಚಾಂಡೋಕ್ಯಲ್ಲಿ ವಾಮದೇವ ಯಜ್ಞ ನಾವು ಬಂದು ಹೇಗ ಬಂದು ಮಕ್ಕಳು ಅಡ್ಕೊಂಡ್ಬೇಕು, ನಾವು ಬಂದು ಹೇಗೆ ಯಜ್ಞ ಮಾಡ್ಬೇಕು ಹಂಗೆಂಬ ಒಂದು ಮಾತು ಅದ್ರಲ್ಲಿ ಇವತ್ತ. ಸರಿ, ಆಯ್ತಾಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಹರೇ ಶ್ರೀನಿವಾಸ.